ಬೆಂಗಳೂರಲ್ಲಿ ನೂರಾರು ಎಕರೆ ಭೂಮಿ ಮೇಲೆ ವಕ್ಫ್ ಬೋರ್ಡ್ ಕಣ್ಣು ಹಾಕಿದೆ. ಬಂಗಾರದಂತಹ ಭೂಮಿ ಮೇಲೆ ವಕ್ಫ್ ಕಣ್ಣು ಹಾಕಿದೆ. ವಕ್ಫ್ ಆ ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ನೋಡ್ತಾ ಇದೆ ಅಂತ ಹೇಳಲಾಗಿದೆ. ಗೆಜೆಟ್ ದಾಖಲೆಗಳಲ್ಲಿ ಇದನ್ನ ವಕ್ಫ್ ಆಸ್ತಿ ಅಂತ ಉಲ್ಲೇಖ ಮಾಡಿಸಿಕೊಳ್ಳಲಾಗಿದೆ. ನೂರಾರು ಕೋಟಿ ಬೆಲೆ ಬಾಳೋ ಜಾಗ ಹಾಗಾದ್ರೆ ವಕ್ಫ್ಗೆ ಸೇರಿದ್ದ? ಭೂಪಸಂದ್ರ ಗೊಲ್ಲಹಳ್ಳಿಯ ಒಟ್ಟು 196 ಎಕರೆ ಈಗ ವಕ್ಫ್ಗೆ ಸೇರಿರೋದಂತೆ. ಹಾಗಂತ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ಡಾಲರ್ಸ್ ಕಾಲೋನಿ ಪಕ್ಕದಲ್ಲಿ ಇರ್ತಕ್ಕಂತಹ ಜಾಗ ಅದು. ಬೆಂಗಳೂರಿನ ಡಾಲರ್ಸ್ ಕಾಲೋನಿನಲ್ಲಿ ಸೈಟ್ ರೇಟ್ ಹೇಗಿದೆ ನಿಮಗೆ ಗೊತ್ತು ವೀಕ್ಷಕರೇ. ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಭೂಪಸಂದ್ರದಲ್ಲಿ ಇರ್ತಕ್ಕಂಥದ್ದು ಜಾಗ 196 ಎಕರೆ. 196 ಎಕರೆಯನ್ನ ಈಗ ವಕ್ಫ್ ಬೋರ್ಡ್ ತನಗೆ ಸೇರಿದ್ದು ಅಂತ ಕ್ಲೈಮ್ ಮಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಭೂಪಸಂದ್ರದ 196 ಎಕರೆ ಜಾಗವನ್ನ ಕೂಡ ವಕ್ಫ್ ಬೋರ್ಡ್ ಈಗ ತನ್ನದು ಅಂತ ಕ್ಲೈಮ್ ಮಾಡ್ತಾ ಇದೆ ಅಂತ ಹಾಗೆ ಹೇಳೋದಕ್ಕೆ ಅವ್ರ ಹತ್ರ ಏನ್ ದಾಖಲೆ ಇದೆಯಂತೆ? ಜೊತೆಗೆ ಅಲ್ಲಿ ಈಗ ಏನ್ ಪರಿಸ್ಥಿತಿ ಇದೆ? ಆ ಲ್ಯಾಂಡ್ ಯಾರಿಗೆ ಸೇರಿದಾಗಿದೆ? ಈಗ ಏನ್ ಪರಿಸ್ಥಿತಿ ಇದೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗ 196 ಎಕರೆ ಈ ಭೂಪಸಂದ್ರದಲ್ಲಿ ಇರುವ ಜಾಗವನ್ನ ವಕ್ಫ್ ನಮ್ದಂತೇನು ಈಗ ಗೆಜೆಟ್ ಅಲ್ಲಿ 1965 ಗೆಜೆಟ್ ನಲ್ಲಿ ಈಗ ನಮೂದನೆ ಮಾಡಿದೆ. ಹೀಗಾಗಿ ಈಗ ಒಂದು ಭೂಪಸಂದ್ರ ಜಾಗದಲ್ಲಿ ಈಗ ಹಲವಾರು ಮನೆ ಕಟ್ಟಿದ್ದಾರೆ. ಹಿಂದೂ ಮುಸ್ಲಿಂ ಬೇರೆ ಬೇರೆ ಧರ್ಮದವರಿಗೆ ಮನೆ ಕಟ್ಟಿದ್ದಾರೆ. ಅಲ್ಲಿ ಜಾಗವನ್ನ ವಶಕ್ಕೆ ಪಡೆದುಕೊಂಡ್ರೆ ಬಟ್ ಇದೀಗ ವಕ್ಫ್ ನಮ್ದೆ ಅಂತ ಹೇಳಿದ್ರೆ ಹೀಗಾಗಿ ಅಲ್ಲಿಯ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡ್ ಒಂದು ಮನವಿ ಸಹ ಮಾಡುತ್ತೆ. ಅಂದ್ರೆ ಈ 196 ಜಾಗವನ್ನ ಈಗ ಅಲ್ಲಿ ಜನರು ವಾಸ ಮಾಡ್ತಿದ್ದಾರೆ, ನಾವು ನೋಟಿಸ್ ಕೊಡಕ್ಕಾಗಲ್ಲ, ಬಟ್ ಪರಿಹಾರ ಜಾಗ ಕೊಡ್ಬೇಕಂತ ನಮ್ಮ ಕಡೆ ವಕ್ಫ್ ಬೋರ್ಡ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೆ. ಯಾಕಂದ್ರೆ ಒಂದ್ಸದೆ ವಕ್ಫ್ ಅಂದ್ರೆ ಅದು ವಕ್ಫ್ ಅಂದ್ರೆ ಅದು ಜಾಗ ವಕ್ಫ್ಗೆ ಸೇರುತ್ತೆ. ಹೀಗಾಗಿ ಸರ್ಕಾರ ಇದನ್ನ ಗಮನಕ್ಕೆ ಕೇಳಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಜಾಗವನ್ನ ವಕ್ಫ್ ಆಸ್ತಿಯನ್ನ ಸರ್ಕಾರವೇ ವಶಪಡಿಸಿಕೊಂಡಿದೆ, ಬಿಡಿಎದವರು ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ನಮಗೆ ತುಂಬಾ ವಕ್ಫ್ ಜಾಗವನ್ನ ಬೇರೆ ಬೇರೆ ಇಲಾಖೆದ ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ಸರ್ಕಾರ ಬೇರೆ ಜಾಗವನ್ನು ನಮಗೆ ಪರಿಹಾರ ನೀಡಬೇಕು ಅಂತ ಒಂದ್ ಕಡೆ ವಕ್ಫ್ ಮಾಜಿ ಅಧ್ಯಕ್ಷ ಸಫಿ ಸಾದಿ ಅವರು ಹೇಳಿದ್ದಾರೆ. ಅದರಲ್ಲಿ ಭೂಪಸಂದ್ರದ 2 ಎಕರೆ ಅಂದ್ರೆ 2 ಎಕರೆ ಜಾಗವನ್ನ ಇದೀಗ ಕೋರ್ಟ್ ಅಲ್ಲಿ ಕೇಸ್ ನಡೆದಿದೆ. ಅಂದ್ರೆ ಎಚ್ ಕೆ ಮುನಿಯಪ್ಪ ಅವರ ಮನೆ ಮುಂದೆ 2 ಎಕರೆ ಜಾಗ ಇದೆ. ಆ ಒಂದು ಜಾಗದಲ್ಲಿ ಈಗ ಕೇಸ್ ನಡೆದಿದೆ. ಒಟ್ಟು 196 ಅಂದ್ರೆ ಆ ಒಂದು ಭಾಗದಲ್ಲಿ ಬಂಗಾರದ ಬೆಲೆ ಇದೆ. ಒಂದು ಏನು ಸೈಟಿಗೆ ತುಂಬಾ ರೇಟ್ ಇದೆ. ಆದ್ರೆ ಈಗ ವಕ್ಫ್ ಅಂತ ಒಂದ್ ಕಡೆ ಗೆಜೆಟ್ ಅಲ್ಲಿ ನಮೂದೆ ಆಗಿದೆ. ಹೀಗಾಗಿ ಆ ಒಂದು ಭಾಗದ ಜನರಲ್ಲೇ ಒಂದ್ ಕಡೆ ಭಯಭೀತರಾಗಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಬೆಂಗಳೂರಲ್ಲಿ ನೂರಾರು ಎಕರೆ ಭೂಮಿ ಮೇಲೆ ವಕ್ಫ್ ಬೋರ್ಡ್ ಕಣ್ಣು ಹಾಕಿದೆ. ಬಂಗಾರದಂತಹ ಭೂಮಿ ಮೇಲೆ ವಕ್ಫ್ ಕಣ್ಣು ಹಾಕಿದೆ. ವಕ್ಫ್ ಆ ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ನೋಡ್ತಾ ಇದೆ ಅಂತ ಹೇಳಲಾಗಿದೆ. ಗೆಜೆಟ್ ದಾಖಲೆಗಳಲ್ಲಿ ಇದನ್ನ ವಕ್ಫ್ ಆಸ್ತಿ ಅಂತ ಉಲ್ಲೇಖ ಮಾಡಿಸಿಕೊಳ್ಳಲಾಗಿದೆ. ನೂರಾರು ಕೋಟಿ ಬೆಲೆ ಬಾಳೋ ಜಾಗ ಹಾಗಾದ್ರೆ ವಕ್ಫ್ಗೆ ಸೇರಿದ್ದ? ಭೂಪಸಂದ್ರ ಗೊಲ್ಲಹಳ್ಳಿಯ ಒಟ್ಟು 196 ಎಕರೆ ಈಗ ವಕ್ಫ್ಗೆ ಸೇರಿರೋದಂತೆ. ಹಾಗಂತ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ಡಾಲರ್ಸ್ ಕಾಲೋನಿ ಪಕ್ಕದಲ್ಲಿ ಇರ್ತಕ್ಕಂತಹ ಜಾಗ ಅದು. ಬೆಂಗಳೂರಿನ ಡಾಲರ್ಸ್ ಕಾಲೋನಿನಲ್ಲಿ ಸೈಟ್ ರೇಟ್ ಹೇಗಿದೆ ನಿಮಗೆ ಗೊತ್ತು ವೀಕ್ಷಕರೇ. ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಭೂಪಸಂದ್ರದಲ್ಲಿ ಇರ್ತಕ್ಕಂಥದ್ದು ಜಾಗ 196 ಎಕರೆ. 196 ಎಕರೆಯನ್ನ ಈಗ ವಕ್ಫ್ ಬೋರ್ಡ್ ತನಗೆ ಸೇರಿದ್ದು ಅಂತ ಕ್ಲೈಮ್ ಮಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಭೂಪಸಂದ್ರದ 196 ಎಕರೆ ಜಾಗವನ್ನ ಕೂಡ ವಕ್ಫ್ ಬೋರ್ಡ್ ಈಗ ತನ್ನದು ಅಂತ ಕ್ಲೈಮ್ ಮಾಡ್ತಾ ಇದೆ ಅಂತ ಹಾಗೆ ಹೇಳೋದಕ್ಕೆ ಅವ್ರ ಹತ್ರ ಏನ್ ದಾಖಲೆ ಇದೆಯಂತೆ? ಜೊತೆಗೆ ಅಲ್ಲಿ ಈಗ ಏನ್ ಪರಿಸ್ಥಿತಿ ಇದೆ? ಆ ಲ್ಯಾಂಡ್ ಯಾರಿಗೆ ಸೇರಿದಾಗಿದೆ? ಈಗ ಏನ್ ಪರಿಸ್ಥಿತಿ ಇದೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗ 196 ಎಕರೆ ಈ ಭೂಪಸಂದ್ರದಲ್ಲಿ ಇರುವ ಜಾಗವನ್ನ ವಕ್ಫ್ ನಮ್ದಂತೇನು ಈಗ ಗೆಜೆಟ್ ಅಲ್ಲಿ 1965 ಗೆಜೆಟ್ ನಲ್ಲಿ ಈಗ ನಮೂದನೆ ಮಾಡಿದೆ. ಹೀಗಾಗಿ ಈಗ ಒಂದು ಭೂಪಸಂದ್ರ ಜಾಗದಲ್ಲಿ ಈಗ ಹಲವಾರು ಮನೆ ಕಟ್ಟಿದ್ದಾರೆ. ಹಿಂದೂ ಮುಸ್ಲಿಂ ಬೇರೆ ಬೇರೆ ಧರ್ಮದವರಿಗೆ ಮನೆ ಕಟ್ಟಿದ್ದಾರೆ. ಅಲ್ಲಿ ಜಾಗವನ್ನ ವಶಕ್ಕೆ ಪಡೆದುಕೊಂಡ್ರೆ ಬಟ್ ಇದೀಗ ವಕ್ಫ್ ನಮ್ದೆ ಅಂತ ಹೇಳಿದ್ರೆ ಹೀಗಾಗಿ ಅಲ್ಲಿಯ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡ್ ಒಂದು ಮನವಿ ಸಹ ಮಾಡುತ್ತೆ. ಅಂದ್ರೆ ಈ 196 ಜಾಗವನ್ನ ಈಗ ಅಲ್ಲಿ ಜನರು ವಾಸ ಮಾಡ್ತಿದ್ದಾರೆ, ನಾವು ನೋಟಿಸ್ ಕೊಡಕ್ಕಾಗಲ್ಲ, ಬಟ್ ಪರಿಹಾರ ಜಾಗ ಕೊಡ್ಬೇಕಂತ ನಮ್ಮ ಕಡೆ ವಕ್ಫ್ ಬೋರ್ಡ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೆ. ಯಾಕಂದ್ರೆ ಒಂದ್ಸದೆ ವಕ್ಫ್ ಅಂದ್ರೆ ಅದು ವಕ್ಫ್ ಅಂದ್ರೆ ಅದು ಜಾಗ ವಕ್ಫ್ಗೆ ಸೇರುತ್ತೆ. ಹೀಗಾಗಿ ಸರ್ಕಾರ ಇದನ್ನ ಗಮನಕ್ಕೆ ಕೇಳಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಜಾಗವನ್ನ ವಕ್ಫ್ ಆಸ್ತಿಯನ್ನ ಸರ್ಕಾರವೇ ವಶಪಡಿಸಿಕೊಂಡಿದೆ, ಬಿಡಿಎದವರು ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ನಮಗೆ ತುಂಬಾ ವಕ್ಫ್ ಜಾಗವನ್ನ
ಬೇರೆ ಬೇರೆ ಇಲಾಖೆದ ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ಸರ್ಕಾರ ಬೇರೆ ಜಾಗವನ್ನು ನಮಗೆ ಪರಿಹಾರ ನೀಡಬೇಕು ಅಂತ ಒಂದು ಕಡೆ ವಕ್ಫ್ ಮಾಜಿ ಅಧ್ಯಕ್ಷ ಸಫಿ ಸಾದಿ ಅವರು ಹೇಳಿದ್ದಾರೆ. ಅದರಲ್ಲಿ ಭೂಪಸಂದ್ರದ 2 ಎಕರೆ ಜಾಗವನ್ನು ಇದೀಗ ಕೋರ್ಟ್ ಅಲ್ಲಿ ಕೇಸ್ ನಡೆದಿದೆ. ಅಂದ್ರೆ ಎಚ್ ಕೆ ಮುನಿಯಪ್ಪ ಅವರ ಮನೆ ಮುಂದೆ 2 ಎಕರೆ ಜಾಗ ಇದೆ. ಆ ಒಂದು ಜಾಗದಲ್ಲಿ ಈಗ ಕೇಸ್ ನಡೆದಿದೆ. ಒಟ್ಟು 196 ಅಂದ್ರೆ ಆ ಒಂದು ಭಾಗದಲ್ಲಿ ಬಂಗಾರದ ಬೆಲೆ ಇದೆ. ಒಂದು ಏನು ಸೈಟಿಗೆ ತುಂಬಾ ರೇಟ್ ಇದೆ. ಆದ್ರೆ ಈಗ ವಕ್ಫ್ ಅಂತ ಒಂದ್ ಕಡೆ ಗೆಜೆಟ್ ಅಲ್ಲಿ ನಮೂದೇ ಆಗಿದೆ. ಹೀಗಾಗಿ ಆ ಒಂದು ಭಾಗದ ಜನರಲ್ಲಿ ಒಂದ್ ಕಡೆ ಭಯಭೀತರಾಗಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಬೆಂಗಳೂರಲ್ಲಿ 100 ಎಕರೆ ಭೂಮಿ ಮೇಲೆ ವಕ್ಫ್ ಬೋರ್ಡ್ ಕಣ್ಣು ಹಾಕಿದೆ. ಬಂಗಾರದಂತಹ ಭೂಮಿ ಮೇಲೆ ವಕ್ಫ್ ಕಣ್ಣು ಹಾಕಿದೆ. ವಕ್ಫ್ ಆ ಭೂಮಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ನೋಡ್ತಾ ಇದೆ ಅಂತ ಹೇಳಲಾಗಿದೆ. ಗೆಜೆಟ್ ದಾಖಲೆಗಳಲ್ಲಿ ಇದನ್ನ ವಕ್ಫ್ ಆಸ್ತಿ ಅಂತ ಉಲ್ಲೇಖ ಮಾಡಿಸಿಕೊಳ್ಳಲಾಗಿದೆ. 100 ಕೋಟಿ ಬೆಲೆ ಬಾಳೋ ಜಾಗ ಹಾಗಾದ್ರೆ ವಕ್ಫ್ಗೆ ಸೇರಿದ್ದ? ಭೂಪಸಂದ್ರ ಗೊಲ್ಲಹಳ್ಳಿಯ ಒಟ್ಟು 196 ಎಕರೆ ಈಗ ವಕ್ಫ್ಗೆ ಸೇರಿರೋದಂತೆ. ಹಾಗಂತ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ಡಾಲರ್ಸ್ ಕಾಲೋನಿ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗ ಅದು. ಬೆಂಗಳೂರಿನ ಡಾಲರ್ಸ್ ಕಾಲೋನಿನಲ್ಲಿ ಸೈಟ್ ರೇಟ್ ಹೇಗಿದೆ ನಿಮಗೆ ಗೊತ್ತು ವೀಕ್ಷಕರೇ. ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಭೂಪಸಂದ್ರದಲ್ಲಿ ಇರ್ತಕ್ಕಂಥದ್ದು ಜಾಗ 196 ಎಕರೆ. 196 ಎಕರೆಯನ್ನ ಈಗ ವಕ್ಫ್ ಬೋರ್ಡ್ ತನಗೆ ಸೇರಿದ್ದು ಅಂತ ಕ್ಲೈಮ್ ಮಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಭೂಪಸಂದ್ರದ 196 ಎಕರೆ ಜಾಗವನ್ನ ಕೂಡ ವಕ್ಫ್ ಬೋರ್ಡ್ ಈಗ ತನ್ನದು ಅಂತ ಕ್ಲೈಮ್ ಮಾಡ್ತಾ ಇದೆ ಅಂತ ಹಾಗೆ ಹೇಳೋದಕ್ಕೆ ಅವ್ರ ಹತ್ರ ಏನ್ ದಾಖಲೆ ಇದೆಯಂತೆ? ಜೊತೆಗೆ ಅಲ್ಲಿ ಈಗ ಏನ್ ಪರಿಸ್ಥಿತಿ ಇದೆ? ಆ ಲ್ಯಾಂಡ್ ಯಾರಿಗೆ ಸೇರಿದಾಗಿದೆ? ಈಗ ಏನ್ ಪರಿಸ್ಥಿತಿ ಇದೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗ 196 ಎಕರೆ ಈ ಭೂಪಸಂದ್ರದಲ್ಲಿ ಇರುವ ಜಾಗವನ್ನ ವಕ್ಫ್ ನಮ್ದಂತೇನೋ ಈಗ ಗೆಜೆಟ್ ಅಲ್ಲಿ 1965 ಗೆಜೆಟ್ ನಲ್ಲಿ ಈಗ ನಮೂದನೆ ಮಾಡಿದೆ. ಹೀಗಾಗಿ ಈಗ ಒಂದು ಭೂಪಸಂದ್ರ ಜಾಗದಲ್ಲಿ ಈಗ ಹಲವಾರು ಮನೆ ಕಟ್ಟಿದ್ದಾರೆ. ಹಿಂದೂ ಮುಸ್ಲಿಂ ಬೇರೆ ಬೇರೆ ಧರ್ಮದವರಿಗೆ ಮನೆ ಕಟ್ಟಿದ್ದಾರೆ. ಅಲ್ಲಿ ಜಾಗವನ್ನ ವಶಕ್ಕೆ ಪಡೆದುಕೊಂಡ್ರೆ ಬಟ್ ಇದೀಗ ವಕ್ಫ್ ನಮ್ದೆ ಅಂತ ಹೇಳಿದ್ರೆ ಹೀಗಾಗಿ ಅಲ್ಲಿಯ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡ್ ಒಂದು ಮನವಿ ಸಹ ಮಾಡುತ್ತೆ. ಅಂದ್ರೆ ಈ 196 ಜಾಗವನ್ನ ಈಗ ಅಲ್ಲಿ ಜನರು ವಾಸ ಮಾಡ್ತಿದ್ರೆ ನಾವು ನೋಟಿಸ್ ಕೊಡಕ್ಕಾಗಲ್ಲ. ಬಟ್ ಪರಿಹಾರ ಜಾಗ ಕೊಡ್ಬೇಕಂತ ನಮ್ಮ ಕಡೆ ವಕ್ಫ್ ಬೋರ್ಡ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೆ. ಯಾಕಂದ್ರೆ ಒಂದ್ಸದೆ ವಕ್ಫ್ ಅಂದ್ರೆ ಅದು ವಕ್ಫ್ ಅಂದ್ರೆ ಆ ಜಾಗ ವಕ್ಫ್ಗೆ ಸೇರುತ್ತೆ. ಹೀಗಾಗಿ ಸರ್ಕಾರ ಇದನ್ನ ಗಮನಕ್ಕೆ ಕೇಳಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಜಾಗವನ್ನ ವಕ್ಫ್ ಆಸ್ತಿಯನ್ನ ಸರ್ಕಾರವೇ ವಶಪಡಿಸಿಕೊಂಡಿದೆ. ಬಿಡಿಎದವರು ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ನಮಗೆ ತುಂಬಾ ವಕ್ಫ್ ಜಾಗವನ್ನ ಬೇರೆ ಬೇರೆ ಇಲಾಖೆದ ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ಸರ್ಕಾರ ಬೇರೆ ಜಾಗವನ್ನು ನಮಗೆ ಪರಿಹಾರ ನೀಡಬೇಕು ಅಂತ ಒಂದು ಕಡೆ ವಕ್ಫ್ ಮಾಜಿ ಅಧ್ಯಕ್ಷ ಸಫಿ ಸಾದಿ ಅವರು ಹೇಳಿದ್ದಾರೆ. ಅದರಲ್ಲಿ ಭೂಪಸಂದ್ರದ 2 ಎಕರೆ ಜಾಗವನ್ನು ಇದೀಗ ಕೋರ್ಟ್ ಅಲ್ಲಿ ಕೇಸ್ ನಡೆದಿದೆ. ಅಂದ್ರೆ ಎಚ್ ಕೆ ಮುನಿಯಪ್ಪ ಅವರ ಮನೆ ಮುಂದೆ 2 ಎಕರೆ ಜಾಗ ಇದೆ. ಆ ಒಂದು ಜಾಗದಲ್ಲಿ ಈಗ ಕೇಸ್ ನಡೆದಿದೆ. ಒಟ್ಟು 196 ಅಂದ್ರೆ ಆ ಒಂದು ಭಾಗದಲ್ಲಿ ಬಂಗಾರದ ಬೆಲೆ ಇದೆ. ಒಂದು ಏನು ಸೈಟಿಗೆ ತುಂಬಾ ರೇಟ್ ಇದೆ. ಆದ್ರೆ ಈಗ ವಕ್ಫ್ ಅಂತ ಒಂದ್ ಕಡೆ ಗೆಜೆಟ್ ಅಲ್ಲಿ ನಮೂದೇ ಆಗಿದೆ. ಹೀಗಾಗಿ ಆ ಒಂದು ಭಾಗದ ಜನರಲ್ಲಿ ಒಂದ್ ಕಡೆ ಭಯಭೀತರಾಗಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.